ಯಾರಿಗೆ ಲಾಭವಾಯಿತು? ಕಳೆದ ದಶಕಗಳ ಒಂದು ಘಟನೆ. ಹಳ್ಳಿಯ ಜನರು ಮತ್ತು ವಿದ್ಯಾರ್ಥಿಗಳು ನಗರಕ್ಕೆ ಹೋಗಲು ನಡೆಯುವ ಬದಲು ಬಸ್ಸಿನಲ್ಲಿ ಪ್ರಯಾಣಿಸುತ್ತಾರೆ ಎಂಬ ಭರವಸೆಯೊಂದಿಗೆ ಒಂದು ಬಸ್ ಕಂಪನಿಯು ದೂರದ ಹಳ್ಳಿಯಿಂದ ಹತ್ತಿರದ ಪಟ್ಟಣಕ್ಕೆ ಬಸ್ ಸೇವೆಯನ್ನು ಪ್ರಾರಂಭಿಸಿತು. ಶುಲ್ಕ 2 ರೂಪಾಯಿಗಳು. ಬಸ್ಸಿನಲ್ಲಿ ಪ್ರಯಾಣಿಸುವ ಬದಲು ಗ್ರಾಮಸ್ಥರು ನಡೆದುಕೊಂಡು ಹೋಗುವ ಮೂಲಕ 2 ರೂಪಾಯಿಗಳನ್ನು ಉಳಿಸುತ್ತಿದ್ದಾರೆ ಎಂದು ಭಾವಿಸಿ ನಡೆದುಕೊಂಡೇ ಹೋಗುತ್ತಿದ್ದರು. ಹಣ ಉಳಿತಾಯ ಆಗಿದೆ ಎಂಬ ನಂಬಿಕೆಯಲ್ಲಿ ಹಳ್ಳಿಯ ಹೋಟೆಲಿನಲ್ಲಿ ತಿಂಡಿ ತೀರ್ಥಕ್ಕೆ ಹಣವನ್ನು ಖರ್ಚು ಮಾಡುತ್ತಾ ಇದ್ದರು. ಹೀಗೆ ಕೆಲವು ತಿಂಗಳು ಕಳೆದವು. ಹೋಟೆಲ್ ಮೊದಲಿಗಿಂತ ಹೆಚ್ಚು ಹಣವನ್ನು ಗಳಿಸಲು ಪ್ರಾರಂಭಿಸಿತು. ಬಸ್ ಕಂಪನಿಯು ನಷ್ಟದಲ್ಲಿ ನಡೆಯುತ್ತಿತ್ತು. ಏಕೆಂದರೆ ಒಬ್ಬರು ಅಥವಾ ಇಬ್ಬರು ವಯಸ್ಸಾದ ಜನರು ಮಾತ್ರ ಬಸ್ಸನ್ನು ಬಳಸುತ್ತಿದ್ದರು. ಹೆಚ್ಚಿನ ಜನರನ್ನು ಬಸ್ ಪ್ರಯಾಣಕ್ಕೆ ಪ್ರೋತ್ಸಾಹಿಸಲು ಬಸ್ ಕಂಪನಿಯು ಬಸ್ ಶುಲ್ಕವನ್ನು 1 ರೂಪಾಯಿಗೆ, ಅಂದರೆ ಅರ್ಧದಷ್ಟು ಕಡಿಮೆ ಮಾಡಿತು. ಈ ಏರ್ಪಾಡಿನಿಂದ ಗ್ರಾಮಸ್ಥರು ಕೋಪಗೊಂಡರು. ಅವರು ನಡೆಯುವುದರಿಂದ ಮೊದಲಿನ ಅರ್ಧದಷ್ಟು ಮಾತ್ರ ಉಳಿಸುತ್ತಿದ್ದಾರೆ ಎಂದು ಅವರು ಭಾವಿಸಿದರು. ಆದ್ದರಿಂದ ಅವರು ಹೋಟೆಲಿನಲ್ಲಿ ವೆಚ್ಚವನ್ನು ಅರ್ಧದಷ್ಟು ಕಡಿಮೆ ಮಾಡಿದರು. ಈಗ ಹೋಟೆಲ್ ಮಾಲೀಕರ ಹಣಗಳಿಕೆ ಇಳಿಯಿತು ಮತ್ತು ಬಸ್ ಕಂಪನಿಗೆ ಹಣಗಳಿಕೆ ಇಲ್ಲ. ಆಗ ಹೋಟೆಲ್ ಮಾಲೀಕರು ಬಸ್ ಕಂಪನಿಗೆ ಒಂದು ಉಪಾಯವನ್ನು ಸೂಚಿಸಿದರು. ಬಸ್ ಶುಲ್ಕವನ್ನು 4 ರೂಪಾಯಿಗಳಿಗೆ ದ್ವಿಗುಣಗೊಳಿಸುವಂತೆ ಅವರು ಕೇಳಿಕೊಂಡರು. ಮೊದಲು 50 ಪ್ರಯಾಣಿಕರು ಅರ್ಧ ಶುಲ್ಕದಲ್ಲಿ ಪ್ರಯಾಣಿಸಬೇಕು ಮತ್ತು ಅದಕ್ಕೆ ಮೀರಿ ಬಂದ ಪ್ರಯಾಣಿಕರು 4 ರೂಪಾಯಿಗಳನ್ನು ಕೊಡಬೇಕಾಗುತ್ತದೆ ಎಂಬ ಷರತ್ತಿನೊಂದಿಗೆ ಬಸ್ ಪ್ರಯಾಣ ಮಾಡಿ ಹೆಚ್ಚಿನ ಹಣವನ್ನು ಉಳಿಸಲು ಇದು ಉತ್ತಮ ಅವಕಾಶ ಎಂದು ಗ್ರಾಮಸ್ಥರು ಭಾವಿಸಿದರು. ಬಸ್ಸು ಹಳ್ಳಿಗೆ ಬರುವುದಕ್ಕೆ ಮೊದಲಿಗರಾಗಿ ಹತ್ತಲು ಜನ ಗುಂಪಾಗಿ ಜಮಾಯಿಸತೊಡಗಿದರು. ಈಗ ಬಸ್ ಪ್ರಯಾಣಿಕರಿಂದ ತುಂಬಿ ತುಳುಕುತ್ತಿತ್ತು. ಗ್ರಾಮಸ್ಥರು ಪ್ರಯಾಣಕ್ಕಾಗಿ 2 ರೂಪಾಯಿಗಳನ್ನು ಕೊಡುತ್ತಿದ್ದರು. ಅವರು ಹಳ್ಳಿಯ ಹೋಟೆಲ್ನಲ್ಲಿ ಹಣವನ್ನೂ ಖರ್ಚು ಮಾಡುತ್ತಿದ್ದರು. ಈಗ ಅವರು ಹೆಚ್ಚಿನ ಹಣವನ್ನು ಉಳಿಸುತ್ತಿದ್ದಾರೆ ಎಂದು ಅವರು ನಂಬಿದ್ದರು.